ಪ್ರೈಸ್ ದ ಲಾರ್ಡ್. ಥ್ಯಾಂಕ್ ಯು ಜೀಸಸ್. ದೇವರಿಗೆ ಈ ಸಂದರ್ಭದಲ್ಲಿ ಮೊತ್ತ ಮೊದಲಾಗಿ ಸ್ತೋತ್ರ ಹೇಳಿ ಈ ಸಂದರ್ಭವನ್ನು ದಯಪಾಲಿಸಿಕೊಟ್ಟಿರೋದಕ್ಕಾಗಿ ಆತನಿಗೆ ಉಪಕಾರ ಸ್ತುತಿ ಸಲ್ಲಿಸ್ತೇನೆ. ಮತ್ತು ಇದನ್ನು ವೀಕ್ಷಿಸುವ ಎಲ್ಲ ವೀಕ್ಷಕರಿಗೆ ನನ್ನ ವಂದನೆಗಳನ್ನು ತಿಳಿಸ್ತೇನೆ. ಈ ದಿವಸದ ಒಂದು ಸಂದೇಶವನ್ನು ನಾವೀಗ 46ನೇ ಕೀರ್ತನೆ 1ನೇ ಸಂಧಿಯಲ್ಲಿ ಬರೆದಿರುವಂಥದ್ದು, ಆತನು ಆಶ್ರಯ ದುರ್ಗವಾಗಿದ್ದಾನೆ. ಅದೇ ಮಾತು ಯೋವೇಲನ ಗ್ರಂಥದಲ್ಲಿ, ಪ್ರವಾದನೆಯ ಗ್ರಂಥದಲ್ಲಿ ಬರೆದಿರುತ್ತದೆ, ಯೆಹೋವನು ಚೀಯೋನಿನಿಂದ ಗರ್ಜಿಸ್ತಾನೆ, ಯೆರೂಸಲೇಮಿನಿಂದ ದನಿಗೈಯುತ್ತಾನೆ, ಭೂಮ್ಯಾಕಾಶಗಳು ನಡುಗುತ್ತವೆ. ಆದರೆ ಯೆಹೋವನು ತನ್ನ ಜನರಿಗೆ ಆಶ್ರಯ ದುರ್ಗವು, ಯೆಹೋವನು ತನ್ನ ಜನರಿಗೆ ಆಶ್ರಯ ದುರ್ಗವು, ಇಸ್ರಾಯೇಲ್ಯರಿಗೆ ರಕ್ಷಣಾ ದುರ್ಗವೂ ಆಗುವನು. ಈ ವಿಷಯದಲ್ಲಿ ನಾವು ತನ್ನ ಜನರಿಗೆ ಆಶ್ರಯ, ಇಸ್ರಾಯೇಲ್ಯರಿಗೆ ರಕ್ಷಣಾ ದುರ್ಗ, ಇದನ್ನು ನಾವು ಕೂಲಂಕುಷವಾಗಿ ಆಲೋಚಿಸುವಾಗ ಈ ತನ್ನ ಜನರ ಅಂದರೆ ಯಾರು? ಇಸ್ರಾಯೇಲ್ಯರು ಗೊತ್ತುಂಟು, ದೇವರ ಜನಾಂಗ. ಆದರೆ ಇಲ್ಲಿ ಬರೆದಿರುವ ಮಾತನ್ನು ನಾವೀಗ ಧ್ಯಾನಿಸುವಾಗ, ಈಗ ಯೆಹೋವನು ಭೂ ನಿವಾಸಿಗಳಿಗೆ ಅವರ ಪಾಪ ಫಲವನ್ನು ತಿನ್ನಿಸಬೇಕೆಂದು ತನ್ನ ಸ್ಥಳದಿಂದ ಹೊರಡುತ್ತಾನೆ. ಇದು ಯೆಹೋವನು ಮುಯಿ ತೀರಿಸುವ ದಿನದ ವಿಷಯ. ಅದು ಯೆಹೋವನ ದಿನದ ಪ್ರಾರಂಭದ ದಿನಗಳು. ಭೂಮಿಯು ತನ್ನಲ್ಲಿ ಇಂಗಿದ್ದ ರಕ್ತವನ್ನು ಈಗ ವ್ಯಕ್ತಗೊಳಿಸುವುದು. ಇಲ್ಲಿಯವರೆಗೆ ಅದು ವ್ಯಕ್ತಗೊಳಿಸಲಿಲ್ಲ, ಈಗ ವ್ಯಕ್ತಗೊಳಿಸುವುದು. ತನ್ನ ನಿವಾಸಿಗಳಲ್ಲಿ ಹತರಾಗಿದ್ದವರನ್ನು ಇನ್ನೂ ಮರೆತು ಬಿಡದು ಅಥವಾ ಮರೆಮಾಜದು. ಯಾಕಂದರೆ ಈ ದಿನಗಳಲ್ಲಿ ನಾವು 5ನೇ ಮುದ್ರೆಯ ಕಾಲದಲ್ಲಿರುವಂಥ ಸಮಯದಲ್ಲಿ ಅನೇಕ ಮಂದಿ ರಕ್ತ ಸಾಕ್ಷಿಗಳಾಗಿ ಸತ್ತಿದ್ದಾರೆ. ಬಹುಮಂದಿ ಕ್ರಿಸ್ತನವರು, ಕ್ರಿಸ್ತನನ್ನು ನಂಬಿದವರು ಎಂಬುದಾಗಿ. ಅದರಲ್ಲಿ ಕ್ರೈಸ್ತರು ಇದ್ದಾರೆ, ಅದರಲ್ಲಿ ಇಸ್ರಾಯೇಲ್ಯರು ಕೂಡ ಇದ್ದಾರೆ, ಕ್ರಿಸ್ತನನ್ನು ನಂಬಿದವರು. ಭಾಳ ಮಂದಿ ರಕ್ತ ಸಾಕ್ಷಿಗಳಾಗಿ ಸತ್ತಿದ್ದಾರೆ. ಆತನು 5ನೇ ಮುದ್ರೆಯನ್ನು ಒಡೆಯುವಾಗ ದೇವರ ನಿಮಿತ್ತವಾಗಿಯೂ, ದೇವರ ವಾಕ್ಯದ ನಿಮಿತ್ತವಾಗಿಯೂ, ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಹತರಾದವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅದು ಪ್ರಕಟಣೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿರುವಂಥ ಮಾತು. 5ನೇ ಮುದ್ರೆ ಒಡೆಯುವಾಗ ಅಂದರೆ ಪ್ರಕಟಣೆ 6:9 9ರಿಂದ 11 ವಚನಗಳಲ್ಲಿ ಬರೆದಿದೆ. ಅವರು ಆ ಹತರಾದವರು, ಒಡೆಯನೇ, ಪರಿಶುದ್ಧನು, ಸತ್ಯವಂತನು ಆಗಿರುವಾತನೇ, ಭೂ ನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ಎಷ್ಟು ಕಾಲದವರೆಗೂ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಅವರು ಕೂಗಿದರು. ಹತರಾದವರು. ಆಗ ಬಂದ ಉತ್ತರ ಏನು ಗೊತ್ತುಂಟ ದೇವರಿಂದ? ನಿಮ್ಮ ಹಾಗೆಯೇ ಕೊಲೆಯಾಗಬೇಕಾಗಿರುವ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಪೂರ್ಣ ಆಗಲಿಲ್ಲ. ಇನ್ನೂ ಉಂಟು ಹಿಂಸೆ, ಇನ್ನೂ ಉಂಟು ಬಹುಮಂದಿ ರಕ್ತ ಸಾಕ್ಷಿಗಳಾಗಿ ಸಾಯಲಿಕ್ಕೆ. ನಮಗೆ ನಮ್ಮ ಜೀವಿತ, ನಮ್ಮ ಆರಾಧನೆಗಳಲ್ಲಿ ಇನ್ನೂ ಹಿಂಸೆ ಬರುವಂಥ ದಿವಸ ಭಾಳ ಸಮೀಪದಲ್ಲಿದೆ. ಇದೆಲ್ಲ ನೆರವೇರಲೇಬೇಕು. ನಾವು ಈಗ ಇದ್ದ ಹಾಗೆ ನಾಳೆ ಇರುತ್ತೇವೆ, ಯೇಸು ಸ್ವಾಮಿ ಬರುವವರೆಗೂ ಇರುತ್ತೇವೆ ಎಂಬುದಾಗಿ ಹೇಳುವುದು ಭಾಳ ಕಷ್ಟ. ಯಾಕಂದರೆ ಬಹು ಹಿಂಸೆಗಳು ನಮಗೆ ಕಾದಿವೆ. ಅಷ್ಟು ಸುಲಭದಲ್ಲಿ ದೇವರ ರಾಜ್ಯಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ತಾನೇ ಹೇಳಿದ್ದಾನೆ. ನಿಮ್ಮ ಹಾಗೆಯೇ ಹತರಾಗಬೇಕಾಗಿದ್ದ ನಿಮ್ಮ ಸಹೋದರರ ಮತ್ತು ನಿಮ್ಮ ಜೊತೆ ದಾಸರ ಸಂಖ್ಯೆಯು ಪೂರ್ಣವಾಗುವ ತನಕ ಇನ್ನೂ ಸ್ವಲ್ಪ ಕಾಲ ವಿಶ್ರಮಿಸಿಕೊಂಡಿರಬೇಕೆಂದು ಅವರಿಗೆ ಉತ್ತರವಾಯಿತು. ಇನ್ನೂ ಅದರ ಅರ್ಥ ಏನಂದರೆ ಭಾಳಷ್ಟು ಹಿಂಸೆಗಳು ನಮಗಿವೆ. ಮತ್ತು ದೇವರು ಹೇಳಿದ್ದಾನೆ, ಯೇಸು ಸ್ವಾಮಿ ಯೋಹಾನನಿಗೆ ತಿಳಿಸಿದ್ದು, ನಿನಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವುದಕ್ಕಿದ್ದಾನೆ. ಮತ್ತು 10 ದಿನಗಳ ತನಕ ನಿಮಗೆ ಸಂಕಟವಿರುವುದು, ಸ್ವಲ್ಪ ಕಾಲ. ನೀನು ಸಾಯಬೇಕಾದರೂ ನಂಬಿಗಸ್ತನಾಗಿರು, ನಾನು ನಿನಗೆ ಜೀವವೆಂಬ ಜಯಮಾಲೆಯನ್ನು ಕೊಡುವೆನು. ಇದು ವಿಶ್ವಾಸಿಗಳಿಗೆ ಇರುವಂಥ ಒಂದು ಭರವಸದ ವಾಗ್ದಾನ. ಆದರೆ ಯೆಹೋವನು ತನ್ನ ಜನರಿಗೆ ಆಶ್ರಯವೂ ಆಗಿದ್ದಾನೆ. ಇಲ್ಲಿ ಯೋವೇಲನು ಹೇಳುವಂಥದ್ದು ತನ್ನ ಜನರಿಗೆ ಆಶ್ರಯ. ಹೇಗೆ? ಈ ಸಂಕಟದಲ್ಲಿ 10 ದಿನದ ಸಂಕಟದಲ್ಲಿ ನಾವು ಉಳಿತೇವೆ. ಆದರೆ
ಅದರ ಮುಂದೆ ಬರುವಂಥ ಮಹಾಸಂಕಟದಲ್ಲಿ ನಮಗೆ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ದೇವರು ಒಂದು ಕಾರ್ಯವನ್ನು ಮಾಡುತ್ತಾನೆ. ಯಾವುದು? ಆಶ್ರಯ. ಒಂದು ಆಶ್ರಯ ಉಂಟು ನೋಡಿ. ಕೆಲವು ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ ಬೆಂಕಿ ಬಿದ್ದರೆ ಅದಕ್ಕೊಂದು ಆಶ್ರಯ ಸ್ಥಳ ಉಂಟು. ಅಲ್ಲಿ ಬಂದು ಹೋಗಿ ಸೇರ್ಲಿಕ್ಕೆ ಅಂತೇಳಿ ಒಂದು ರೂಮನ್ನು ಸಪ್ರೇಟಾಗಿ ಇಟ್ಟಿದ್ದಾರೆ ಈಗ ಕಟ್ಟುವಂಥ ಎಲ್ಲ ದೊಡ್ಡ ದೊಡ್ಡ ಕಟ್ಟಡಗಳಲ್ಲಿ. ಅದೇ ರೀತಿ ದೇವರು ನಮಗೆ ಆಶ್ರಯ ಹೇಗೆ ಆಶ್ರಯ? ನೀನು ನನ್ನ ವಾಕ್ಯವನ್ನು ಕೈಕೊಂಡು ಕಾಪಾಡಿದ್ದರಿಂದ ಭೂ ನಿವಾಸಿಗಳನ್ನು, ಅನ್ಯರು ಎಲ್ಲರೂ ಇದ್ದಾರೆ ಅದರಲ್ಲಿ, ಭೂ ನಿವಾಸಿಗಳನ್ನು ಪರೀಕ್ಷಿಸುವುದಕ್ಕಾಗಿ ಅಥವಾ ಶೋಧಿಸುವುದಕ್ಕಾಗಿ, ಲೋಕದ ಮೇಲೆಲ್ಲ ಬರುವುದಕ್ಕಿರುವ ಶೋಧನೆಯ ಸಮಯದಲ್ಲಿ ನಿನ್ನನ್ನು ತಪ್ಪಿಸಿ ಕಾಪಾಡುವೆನು ಯೇಸುಸ್ವಾಮಿ ಹೇಳಿದ್ದು, ಮತ್ತು ಬೇಗನೆ ಬರುವೆನು. ಇದನ್ನು ನಾವು ರ್ಯಾಪ್ಚರ್ ಎಂಬುದಾಗಿ ಹೇಳುತ್ತೇವೆ. ಒಬ್ಬನು ಎತ್ತಲ್ಪಡುವನು, ಒಬ್ಬನು ಬಿಡಲ್ಪಡುವನು. ತಪ್ಪಿಸಿ ಕಾಪಾಡುವಂಥದ್ದು ಯಾರನ್ನು? ತನ್ನ ಜನರನ್ನು. ಅಲ್ಲಿ ಇಸ್ರಾಯೇಲ್ಯರನ್ನು ಅಂತೇಳಿ ಹೇಳಿಲ್ಲ, ತನ್ನ ಜನರು. ಯಾಕಂದರೆ ಒರಿಜಿನಲ್ ಇಸ್ರಾಯೇಲ್ ಇವತ್ತು ಕೂಡ ಯೇಸುವನ್ನು ನಂಬುವುದಿಲ್ಲ, ಯೇಸು ಸ್ವಾಮಿಯನ್ನು ನಂಬುವುದಿಲ್ಲ. ಆತನು ಬರಬೇಕಾದ ಮೆಸ್ಸಿಯನು ಬಂದು ಹೋಗಿದ್ದಾನೆ ಎಂಬುದಾಗಿಲ್ಲ, ಅವನು ಇನ್ನೂ ಬರ್ತಾನೆ, ಮುಂದಿನ ದಿನಗಳಲ್ಲಿ ಅವನು ಬರ್ತಾನೆ ಎಂಬುದಾಗಿ ಹೇಳ್ತಾರೆ. ಹೊತ್ತು ಬಂದವನು ಯೇಸು ಸ್ವಾಮಿ ರಕ್ಷಕನು ಅಥವಾ ದೇವರ ಮಗನು ಅಲ್ಲ ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ. ಆದ್ದರಿಂದ ಅವರು ಆ ಎತ್ತಲ್ಪಡುವ ಆ ಗುಂಪಿನಲ್ಲಿ ಒರಿಜಿನಲ್ ಇಸ್ರಾಯೇಲ್ಯರು ಸೇರುವುದಿಲ್ಲ. ಇದನ್ನು ನಾವು ಮುಂದಿನ ಇದರಲ್ಲಿ ನಾವು ನೋಡ್ತೇವೆ. ಆದರೆ ದೇವಜನರು ಅದರಲ್ಲಿ ಸೇರ್ತಾರೆ. ಅವರಿಗೆ ಈ ದೇವರ ಕರೆ ಏನೆಂದರೆ, ನನ್ನ ಜನರೇ ಬನ್ನಿರಿ. ಏಷಾಯ 26:20 ಬರೆದಿದೆ, ದೇವರು ಕರೆಯುತ್ತಾನೆ, ನನ್ನ ಜನರೇ ಬನ್ನಿರಿ, ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ. ಇದು ತನ್ನ ಜನರು, ಇಸ್ರಾಯೇಲ್ಯರಲ್ಲ. ದೈವ ರೋಷವು ತೀರುವ ತನಕ ಒಂದು ಕ್ಷಣ ಅವಿತುಕೊಳ್ಳಿರಿ. ಅದರಲ್ಲಿ ಇಸ್ರಾಯೇಲ್ ವಿಶ್ವಾಸಿಗಳು ಇದ್ದಾರೆ, ಯೇಸುವನ್ನು ನಂಬಿದವರಿಗೆ ಇದು ಬರೆದಿರುವಂಥ ಮಾತು. ಯಾಕಂದರೆ ಕ್ರಿಸ್ತನ ಹೊರತು ಯಾರು ಪರಲೋಕ ರಾಜ್ಯಕ್ಕೆ ಸೇರುವುದಿಲ್ಲ. ಕ್ರಿಸ್ತನಲ್ಲಿ ನಂಬಿಕೆ ಇಡದವರು ಪರಲೋಕಕ್ಕೆ ಸೇರುವುದಿಲ್ಲ. ಯಾಕಂದರೆ ಕರಕೊಂಡು ಹೋಗಲಿಕ್ಕೆ ಬರುವಂಥದ್ದು ಯೇಸು ಕ್ರಿಸ್ತನು ಸ್ವತಃ. ನನ್ನ ಹೊರತು ಯಾರು ತಂದೆಯ ಬಳಿಗೆ ಹೋಗಲಾರರು ಎಂಬುದಾಗಿ ಯೇಸು ಸ್ವಾಮಿ ಹೇಳಿದ ಮಾತನ್ನು ನಾವು ನೆನಪು ಮಾಡಿಕೊಳ್ತೇವೆ. ಆದ್ದರಿಂದ ಆತನಲ್ಲಿ ನಂಬಿಕೆ ಇಟ್ಟವರು ಎತ್ತಲ್ಪಡುವ ಗುಂಪಿನಲ್ಲಿ ಹೋಗಿ ತಂದೆ ಮನೆಗೆ ಸೇರುತ್ತಾರೆ. ಆದ್ದರಿಂದ ಯೇಸು ಸ್ವಾಮಿ ಹೇಳಿದ, ನನ್ನ ತಂದೆ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ. ದೇವರು ಕರೀತಾನೆ, ನನ್ನ ಜನರೇ ಬನ್ನಿರಿ, ನಿಮ್ಮ ಕೋಣೆಗಳಲ್ಲಿ ಸೇರಿ ಬಾಗಿಲು ಮುಚ್ಚಿಕೊಳ್ಳಿರಿ, ದೈವರೋಷ ತೀರುವ ತನಕ ಒಂದು ಕ್ಷಣ ಅವಿತುಕೊಳ್ಳಿರಿ. ಈಗ ಯೇಸು ಸ್ವಾಮಿ ಹೇಳುವ ಮಾತು ಇಲ್ಲಿ, ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಅವೆ, ನಿಮಗೆ ಸ್ಥಳವನ್ನು ಸಿದ್ಧ ಮಾಡುವುದಕ್ಕೆ ಹೋಗುತ್ತೇನೆ, ತಿರುಗಿ ಬಂದು ನಿಮ್ಮನ್ನು ಕರಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ಯಾಕಂದರೆ ನಾನಿರುವ ಸ್ಥಳದಲ್ಲಿ ನಾನು ಎಲ್ಲಿದ್ದೇನೋ ಅಲ್ಲಿ ನೀವು ಸಹ ಇರಬೇಕು. ಪರಲೋಕದಲ್ಲಿಯೇ ಅಲ್ಲ, ಪರಲೋಕದಲ್ಲಿ 7 ವರ್ಷ ಮಾತ್ರ. ನಾನು ಎಲ್ಲಿಗೆ ಹೋಗುತ್ತೇನೋ ಅಲ್ಲಿಗೆ ನೀವು ಕೂಡ ಬರುವಿರಿ. ಅದರ ಅರ್ಥ ಭೂಮಿಯಿಂದ ಆಕಾಶ, ಅಲ್ಲಿಂದ ಪರಲೋಕ, ಪರಲೋಕದಿಂದ ಪುನಃ ಭೂಮಿಗೆ ಯೇಸು ಸ್ವಾಮಿ ಬರಲಿಕ್ಕಿದ್ದಾನೆ. ಭೂಮಿಯಿಂದ ಮಧ್ಯಾಕಾಶ, ಮಧ್ಯಾಕಾಶದಿಂದ ತಂದೆಯ ಮನೆ ಪರಲೋಕ, ಅಲ್ಲಿಂದ ಪರಲೋಕ ರಾಜ್ಯ ಭೂಮಿಗೆ ಪುನಃ 1000 ವರ್ಷ, ಅದರ ಮೇಲೆ ನಿತ್ಯ ಜೀವ, ಸದಾ ಬದುಕುವಂಥ ಸ್ಥಳ. ಅಲ್ಲಿ ನಾವು ಎತ್ತಲ್ಪಟ್ಟ ಜನರು ಸದಾಕಾಲ ಇರ್ತಾರೆ. ಅದನ್ನೇ ಹೇಳಿದ್ದು. ಯಾಕಂದರೆ ಎತ್ತಲ್ಪಟ್ಟ ಜನರು ಯಾರು? ಒಂದೇ ಊರಿನವರು, ಒಂದೇ ಭಾಷೆಯವರು, ಒಂದೇ ಮತದವರು ಅಲ್ಲ. ಅವರು ಬೇರೆ ಬೇರೆ ಜನಾಂಗದಿಂದ ಬಂದಂಥ ವಿಶ್ವಾಸಿಗಳು. ಇವುಗಳಾದ ಮೇಲೆ ಯಾವುದು ಆ ಸಭೆ ಭೂಮಿಯಿಂದ ಎತ್ತಲ್ಪಟ್ಟ ಮೇಲೆ ಯಾರಿಂದಲೂ ಎಣಿಸಲಾಗದಂಥ ಮಹಾಸಮೂಹವು ಪರಲೋಕದಲ್ಲಿ, ಎಲ್ಲಿ? ತಂದೆಯ ಬಳಿಯಲ್ಲಿ ಸಿಂಹಾಸನದ ಮುಂದೆಯೂ, ತಂದೆಯ ಸಿಂಹಾಸನದ ಮುಂದೆಯೂ, ಯಜ್ಞದ ಕುರಿಯಾದಾತನ ಯೇಸುವಿನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಯಾರು? ಯೋಹಾನನು ನೋಡಿದ ದರ್ಶನದಲ್ಲಿ. ಅವರು ಸಕಲ ಕುಲ, ಪ್ರಜೆ, ಜನಾಂಗ ಮತ್ತು ಭಾಷೆಗಳನ್ನಾಡುವವರು ಆಗಿದ್ದರು. ಎಲ್ಲ ಭಾಷೆಯವರು, ಎಲ್ಲ ಜಾತಿಯವರು, ಎಲ್ಲ ಬಣ್ಣದವರು, ಎಲ್ಲ ದೇಶದವರು ಅಲ್ಲಿ ಇದ್ದರು. ಇವರು ಯಾರು? ಇವರು ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆಯಲ್ಪಟ್ಟವರು. ಈ ಎತ್ತಲ್ಪಟ್ಟ ಜನರು ಯಾರು ಗೊತ್ತುಂಟ? ಯಜ್ಞದ ಕುರಿಯಾದಾತನ ವಿವಾಹದ ಔತಣಕ್ಕೆ ಕರೆ ಹೊಂದಿದವರು. ಅವರು ಔತಣಕ್ಕೆ ಹೋಗಿ ಸೇರುತ್ತಾರೆ. ಆದರೆ ಯೆಹೋವನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ಇಲ್ಲಿ ರಕ್ಷಣೆಯಾಗುತ್ತದೆ. ರಕ್ಷಣಾ ದುರ್ಗ.
ಅನ್ಯರಿಗೆ ಇಲ್ಲಿ ರಕ್ಷಣೆ ಮಾಡಲಿಕ್ಕೆ ದೇವರು ಅಲ್ಲಿ ಕರೆಯುವಂಥದ್ದು. ಮಹಾಸಂಕಟದಿಂದ ತಪ್ಪಿಸುವುದಕ್ಕೂ, 7 ವರ್ಷದ ಮಹಾಸಂಕಟದಿಂದ ದೂರವಿರುವುದಕ್ಕೂ, ಮತ್ತು ಆ ಯಜ್ಞದ ಕುರಿಯಾದಾತನ ವಿವಾಹದ ಔತಣ ಪರಲೋಕದಲ್ಲಿ ನಡೆಯುತ್ತದೆ. ಆ 7 ವರ್ಷ ಮುಗಿಯುವ ಸಮಯದಲ್ಲಿ 6.5 ವರ್ಷ ಆದ ಮೇಲೆ ಅದರಲ್ಲಿ ಕರೆಯಲ್ಪಟ್ಟ ಜನರು ಇವರಾಗಿದ್ದಾರೆ, ಅವರು ಧನ್ಯರು ಎಂಬುದಾಗಿ ಅವರಿಗೆ ಅಲ್ಲಿ ಒಂದು ಬಿರುದು ಕೊಡಲ್ಪಟ್ಟಿದೆ. ಕರೆಯಲ್ಪಟ್ಟವರು ಧನ್ಯರು. ಇವರು ಕ್ರಿಸ್ತನ ದೇಹವೆಂಬ ಸಭೆ. ಈ ಜನರು ಕರೆಯಲ್ಪಟ್ಟವರು ಯಾರು? ಕ್ರಿಸ್ತನ ದೇಹವೆಂಬ ಸಭೆ. ಇವರು ಮೊದಲಗಿತ್ತಿ ಅಲ್ಲ. ಅನೇಕರು ಅದನ್ನು ನಾವು ಮೊದಲಗಿತ್ತಿ ಸಭೆ ಎಂಬುದಾಗಿ ಹೇಳುತ್ತಾರೆ, ಮೊದಲಗಿತ್ತಿ ಎಂಬುದಾಗಿ ಹೇಳುತ್ತಾರೆ. ನಾವು ಮೊದಲಗಿತ್ತಿಯಂತೆ ನಿಷ್ಕಪಟವಾದ ಪರಿಶುದ್ಧ ಕ್ರಿಸ್ತನ ದೇಹವೆಂಬ ಅಂಗಗಳಾಗಿದ್ದೇವೆ. ಅವರು ಸಿಂಹಾಸನಾಸೀನವಾಗಿರುವ ನಮ್ಮ ದೇವರಿಗೂ ಯಜ್ಞದ ಕುರಿಯಾದಾತನಿಗೂ ಅಲ್ಲಿ ಪರಲೋಕದಲ್ಲಿ ಏನು ಹೇಳ್ತಾರೆ ಗೊತ್ತುಂಟ? ನಮಗೆ ರಕ್ಷಣೆಯುಂಟಾದದಕ್ಕಾಗಿ ಸ್ತೋತ್ರ. ರಕ್ಷಣಾ ದುರ್ಗ ಅವನು ತನ್ನ ಜನರಿಗೆ ರಕ್ಷಣೆಯನ್ನುಂಟು ಮಾಡುತ್ತಾನೆ ಎಂದು ಮಹಾಶಬ್ದದಿಂದ ಪರಲೋಕದಲ್ಲಿ ಕೂಗಿದರು ದೇವರ ಮುಂದೆ. ಆಗ ಅವರು ಎತ್ತಲ್ಪಟ್ಟು ಪರಲೋಕಕ್ಕೆ ಹೋಗಿ ಆಗಿದೆ. ಇಲ್ಲಿ ಹಿಂದೆ ಒಂದು ಕಾರ್ಯ ನಡೀತದೆ, ಎತ್ತಲ್ಪಟ್ಟ ಕೂಡಲೇ. ಅದನ್ನು ನಾವು ಇನ್ನೂ ಧ್ಯಾನ ಮಾಡಲಿಲ್ಲ. ಆ ಎತ್ತಲ್ಪಟ್ಟ ಬಳಿಕ ಇಸ್ರಾಯೇಲ್ಯರಲ್ಲಿ 1,44,000 ಜನರ ಹಣೆಯ ಮೇಲೆ ಒಂದು ಮುದ್ರೆ ಒತ್ತುತ್ತಾರೆ ಇಬ್ಬರು ದೇವದೂತರು. ಅವರು ಹೇಳ್ತಾರೆ, ನಾವು ನಮ್ಮ ದಾಸರ ಹಣೆಯ ಮೇಲೆ ಮುದ್ರೆ ಒತ್ತುವ ತನಕ ಭೂಮಿಯನ್ನಾಗಲಿ ಸಮುದ್ರವನ್ನಾಗಲಿ ಮರಗಳನ್ನಾಗಲಿ ಕೆಡಿಸಬೇಡಿರಿ ಎಂದು ಮಹಾಶಬ್ದದಿಂದ ಅವರು ಕೂಗಿ ಇಸ್ರಾಯೇಲ್ಯರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡರು. 12 ಕುಲಗಳಲ್ಲಿ 12,000 ಪ್ರಕಾರ 1,44,000 ಜನ ಇಸ್ರಾಯೇಲ್ಯರಿಗೆ ಮುದ್ರೆ ಒತ್ತಿದವರು. ಅವರು ಪರಲೋಕಕ್ಕೆ ಹೋಗಲಿಲ್ಲ, ರ್ಯಾಪ್ಚರಲ್ಲಿ ಹೋಗಲಿಲ್ಲ. ಅದರ ಮೇಲೆ ಆಗುವಂಥದ್ದು ಮಹಾಸಂಕಟದ 7 ವರ್ಷ. ಅವರು ಆ ಮಹಾಸಂಕಟದ 7 ವರ್ಷದ 3.5 ವರ್ಷಗಳ ತನಕ, ಅಂದರೆ 7 ತುತ್ತೂರಿಗಳು ಊದುವ ತನಕ ಈ ಲೋಕದಲ್ಲಿ ಇರುತ್ತಾರೆ. ಇದು ಇಸ್ರಾಯೇಲ್ಯರ ವಿಷಯದಲ್ಲಿ ಬರೆಯಲ್ಪಟ್ಟದ್ದು. ಇಸ್ರಾಯೇಲ್ಯರಿಗೆ ಆತನು ರಕ್ಷಣಾ ದುರ್ಗವೂ ಆಗುವನು. ಆ 1,44,000 ಜನರನ್ನು ಮುದ್ರೆಯ ಮೂಲಕವಾಗಿ ಅವರನ್ನು ಪ್ರತಿಷ್ಠೆಪಡಿಸ್ತಾನೆ ದೇವರು. ಆ ಶಿಷ್ಯರು, ದೂತರು ಅವರ ಹಣೆಯ ಮೇಲೆ ಮುದ್ರೆ ಒತ್ತುತ್ತಾರೆ. ಆ ಮುದ್ರೆಯಲ್ಲಿ ತಂದೆಯ ಮತ್ತು ಮಗನ ಹೆಸರು ಇದೆ. ಆ ಮುದ್ರೆಯಲ್ಲಿ ಯಾಕಂದರೆ ಅದರ ಮೇಲೆ ಉಂಟಾಗುವಂಥದ್ದು ಭೂಮಿಯ ಮೇಲಿರುವ ಹುಲ್ಲು, ಕಾಯಿಪಲ್ಯ, ಮರ, ಇವುಗಳಲ್ಲಿ 3ರಲ್ಲಿ 1 ಅಂಶ ಆ ಮೊದಲನೆಯ ತುತ್ತೂರಿ ಊದುವ ಸಮಯದಲ್ಲಿ, ಆ 7ನೇ ಮುದ್ರೆಯನ್ನು ಒಡೆದ ಬಳಿಕ ಮೊದಲನೆಯ ತುತ್ತೂರಿಯ ಸಮಯದಲ್ಲಿ ಅಲ್ಲಿ ಸುಟ್ಟು ಹೋಗ್ತದೆ ಭೂಮಿ. ಅದು ಆಗುವ ಮೊದಲು ಇವರ ತಲೆಯ ಹಣೆಯ ಮೇಲೆ ಮುದ್ರೆ ಒತ್ತುತ್ತಾನೆ. ಆ ಮುದ್ರೆ ಒತ್ತಿದ್ದರಿಂದ ಆ ಜನರು, ಆ 1,44,000 ಮಂದಿ ಇಸ್ರಾಯೇಲ್ಯರು, ಅವರು ಈ ಲೋಕದಲ್ಲಿ ಸುರಕ್ಷಿತವಾಗಿ 3.5 ವರ್ಷಗಳ ತನಕ ಇರ್ತಾರೆ. ಬಾಕಿ ದೇವಭಕ್ತರಾಗಿ ಯೇಸುವನ್ನು ನಂಬಿದ ಇಸ್ರಾಯೇಲ್ಯರು ಎತ್ತಲ್ಪಟ್ಟಿರುತ್ತಾರೆ. ಆದರೆ ಒರಿಜಿನಲ್ ಆಗಿ ಅವರು ಮೊದಲಿನಿಂದ ಇಸ್ರಾಯೇಲ್ಯರು ಎಂಬ ಆ ಒಂದು ನಂಬಿಕೆಯಲ್ಲಿದ್ದಂಥವರು ಈ ಲೋಕದಲ್ಲಿ ಉಳಿದಿರುತ್ತಾರೆ. ಅದಕ್ಕೆ ಸರಿಯಾದ ಒಂದು ಉಪಮೆ ಅಲ್ಲಿ ನಾವು ನೋಡ್ತೇವೆ. ಆ ಇಸ್ರಾಯೇಲ್ಯರು ಯಾರು ಅಂತೇಳಿ ಒಂದು 12ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಒಬ್ಬ ಸ್ತ್ರೀ ಗರ್ಭಿಣಿಯಾಗಿದ್ದುಕೊಂಡು ಪ್ರಸವ ವೇದನೆ ಪಡುತ್ತಾ, ಯಾತನೆ ಪಡುತ್ತಾ, ಸಂಕಟ ಪಡುತ್ತಾ ಇರುವುದನ್ನು, ಅವಳು ಸ್ವಲ್ಪ ಹೊತ್ತಿನ ಬಳಿಕ ಅವಳ ಸಮಯ ಬಂದಾಗ ಅವಳು ಜನಾಂಗಗಳನ್ನು ಕಬ್ಬಿಣದ ಕೋಲಿನಿಂದ ಆಳಬೇಕಾದ ಒಂದು ಗಂಡು ಮಗುವನ್ನು ಹೆರ್ತಾಳೆ. ಆ ಹೆಂಗಸು ಯಾರದು? ಹೆಂಗಸು ಅನೇಕರು ಅದನ್ನು ಮರಿಯಳು ಎಂಬುದಾಗಿ ಹೇಳ್ತಾರೆ, ಗಂಡು ಮಗು ಯೇಸು ಎಂಬುದಾಗಿ ಹೇಳ್ತಾರೆ. ತಪ್ಪದು. ಆ ಹೆಂಗಸು ಸಂಪೂರ್ಣ ಇಸ್ರಾಯೇಲ್ ಜನಾಂಗ, ಉಳಿದ ಇಸ್ರಾಯೇಲ್ ಜನರು. ಅವರು ಎತ್ತಲ್ಪಡಲಿಲ್ಲ, ಇಲ್ಲಿದ್ದಾರೆ, ಸಂಕಟ ಪಡ್ತಾ ಇದ್ದಾರೆ. ಯಾವುದು? ಮಹಾಸಂಕಟದಲ್ಲಿ 7 ವರ್ಷದ. ಆಗ ಅಲ್ಲಿರುವ ಅವಳು ಹೇರುವಂಥ ಮಗು ಅದು ಹೆಣ್ಣು ಮಗು ಅಲ್ಲ, ಗಂಡು ಮಗು. ಅದು ಯಾಕೆ ಗೊತ್ತುಂಟ? 1,44,000 ಮಂದಿ ಇಸ್ರಾಯೇಲಿಯರು ಪುರುಷರು, ಸ್ತ್ರೀಯರಿಲ್ಲ ಅದರಲ್ಲಿ, ಪುರುಷರು. ಆ ಪುರುಷರು ಕೂಡ ಯಾರೆಂದರೆ ಮದುವೆಯಾಗದವರು ಅಥವಾ ಸ್ತ್ರೀ ಸಹವಾಸವಿಲ್ಲದವರು, ಕನ್ಯೆಯರಂತೆ ಪರಿಶುದ್ಧರು. ಕನ್ಯೆಯರಲ್ಲ, ಕನ್ಯೆಯರಂತೆ ಪರಿಶುದ್ಧರು. ಅಂದರೆ ಕನ್ಯೆಯರು ಅಂದರೆ ಮದುವೆಯಾಗದವರು.
1,44,000 ಮಂದಿ ಯಾರು ಗೊತ್ತುಂಟ? ಮದಲಗಿತ್ತಿ, ಕ್ರಿಸ್ತನ ಮದಲಗಿತ್ತಿ. ಮದುವೆಯ ಸಮಾರಂಭದಲ್ಲಿ ಕ್ರಿಸ್ತನೊಂದಿಗೆ ಅವರು ಇರುತ್ತಾರೆ. ಆ ಸಮಯ ಅವರು ಭೂಮಿಯಲ್ಲಿ ಈಗ ಇದ್ದರೂ ಕೂಡ 3.5 ವರ್ಷ ಆಗುವಾಗ ಕ್ರಿಸ್ತನು ಅವರನ್ನು ಚಿಯೋನ್ ಪರ್ವತದ ಮೇಲೆ, ಎಣ್ಣೆ ಮರಗಳ ಗುಡ್ಡದ ಮೇಲೆ ಅವರು ಎಲ್ಲರೂ ಅಲ್ಲಿ ಸೇರಿರುವ ಸಮಯದಲ್ಲಿ ಯೇಸು ಸ್ವಾಮಿ ಅಲ್ಲಿ ಬಂದು ಅವರನ್ನು ಕರ್ಕೊಂಡು ಹೋಗ್ತಾನೆ. ಸಮಯದಲ್ಲಿ ಅವರಿಗೂ ಎಲ್ಲರೂ ಸೇರಿ ಪ್ರಚೋದನೆ, ದೇವರ ಆತ್ಮನ ಮೂಲಕ ಅವರು ಆ ಸ್ಥಳದಲ್ಲಿ ಬಂದು ಸೇರುವಾಗ ಕ್ರಿಸ್ತನು ಆ ಪರ್ವತದ ಮೇಲೆ ತನ್ನ ಕಾಲನ್ನಿಟ್ಟು ಅಲ್ಲಿ ಪರ್ವತದ ಮೇಲೆ ನಿಂತಿರುವಾಗ ಅಲ್ಲಿ 1,44,000 ಮಂದಿ ಅವನೊಂದಿಗೆ ಪರಲೋಕಕ್ಕೆ ಹೋಗ್ತಾರೆ. ಅವರು ಕ್ರಿಸ್ತನು ಬಂದು ಕಾಲು ಇಡುವಾಗ ಆ ಪರ್ವತವು ಸೀಳಿ 2 ಭಾಗ ಆಗ್ತದೆ. ಆ 2 ಭಾಗ, ಅದಕ್ಕೆ ರೆಕ್ಕೆಗಳು ಅಂತೇಳಿ, ಆ ಸ್ತ್ರೀ ಹಾರಿ ಹೋಗುವುದಕ್ಕೆ ದೊಡ್ಡ ಗರುಡ ಪಕ್ಷಿ 2 ರೆಕ್ಕೆಗಳು ಕೊಡಲ್ಪಟ್ಟವು. ಅಂದರೆ ಅದು 2 ಭಾಗವಾದಾಗ ರೆಕ್ಕೆಗಳಂತೆ. ಆ ರೆಕ್ಕೆಗಳ ಮಧ್ಯದಲ್ಲಿ ಆ ಇಸ್ರಾಯೇಲ್ಯರು ಹೋಗಿ ಅಡಗಿಕೊಳ್ತಾರೆ. ಯಾಕೆ ಗೊತ್ತುಂಟ? ಅದೇ ಸಮಯದಲ್ಲಿ ಪರಲೋಕದಲ್ಲಿ ಒಂದು ಯುದ್ಧ ಆಗ್ತದೆ. ಈ 1,44,000 ಮಂದಿಯನ್ನು ಯೇಸು ಸ್ವಾಮಿ ಪರಲೋಕಕ್ಕೆ ಕೊಂಡು ಹೋಗುವ ಸಮಯದಲ್ಲಿ ಪರಲೋಕದಲ್ಲಿ ಒಂದು ಯುದ್ಧ ಆಗ್ತದೆ. ಆ ಸಮಯದಲ್ಲಿ ಆ ಸೈತಾನನು ಯುದ್ಧದಲ್ಲಿ ಸೋತು ಕೆಳಗೆ ಬೀಳ್ತಾನೆ. ಸೈತಾನನಿಗೂ ಮಿಕಾಯೇಲನಿಗೂ, ಸೈತಾನನ ದೂತರಿಗೂ ಮಿಕಾಯೇಲನ ದೂತರಿಗೂ ಯುದ್ಧ ಆಗ್ತದೆ. ಆ ಯುದ್ಧದಲ್ಲಿ ಸೋತು ಹೋಗ್ತಾರೆ. ಆ ಸೈತಾನನು ಅಲ್ಲಿಯವರೆಗೆ, ಅಂದರೆ ಈ ಹೊತ್ತಿನವರೆಗೆ ಆತನು ಪರಲೋಕದಲ್ಲಿ ಇದ್ದಾನೆ, ಭೂಮಿಗೂ ಬರ್ತಾನೆ. ಪರಲೋಕದಲ್ಲಿ ಸ್ಥಳ ಅವನದ್ದು ಮುಗಿಲಿಲ್ಲ, ಅವನೊಂದು ಸ್ಥಳ ನಿಂತು ಹೋಗಲಿಲ್ಲ, ಹೋಗ್ತಾ ಬರ್ತಾ ಇದ್ದಾನೆ. ಯಾವ ರೀತಿಯಲ್ಲಿ ಯೋಬನ ಕಾಲದಲ್ಲಿ ಅವನು ಹೋಗ್ತಾ ಬರ್ತಾ ಇದ್ದಾನೋ ಹಾಗೆ ಇವತ್ತಿನವರೆಗೂ ಅಲ್ಲಿ ಯುದ್ಧ ಆಗಲಿಲ್ಲ. ದೇವರು ಹೇಳಿದ್ದಾನೆ, ಇನ್ನೊಂದೇ ಸಾರಿ ನಾನು ಭೂಮಿಯನ್ನು ಮಾತ್ರವಲ್ಲ ಪರಲೋಕವನ್ನು ಕೂಡ ನಡಗಿಸ್ತೇನೆ. ಆ ಯುದ್ಧದ ವಿಷಯದಲ್ಲಿ ಅದು ಬರೆಯಲ್ಪಟ್ಟಿರುವ ಮಾತು. ಆತನು ಪರಲೋಕದಿಂದ ದೊಬ್ಬಲ್ಪಡುತ್ತಾನೆ ಸೈತಾನನು. ಅವನು ಯಾಕೆ ಅಲ್ಲಿ ಕಾದಿದ್ದಾನೆ ಗೊತ್ತುಂಟ? ಅವನಿಗೆ ಗೊತ್ತುಂಟು, ಸೈತಾನನಿಗೆ 1,44,000 ಮಂದಿ ಮುದ್ರಿಸಲ್ಪಟ್ಟವರು ಪರಲೋಕಕ್ಕೆ ಬರ್ತಾರೆ ಆ ಮದುವೆಯ ಸಮಾರಂಭದ ಮೊದಲಗಿತ್ತಿಯಾಗಿ. ಅವರನ್ನು ಅಲ್ಲಿ ಕೊಲ್ಲಬೇಕು ಎಂಬುದಾಗಿ ಸೈತಾನನು ಕಾದುಕೊಂಡಿದ್ದ. ನುಂಗಿ ಬಿಡಬೇಕು ಅಥವಾ ಕೊಂದು ಹಾಕಬೇಕು ಎಂಬುದಾಗಿ. ಆ ಕಾರ್ಯ ನಡೆಯಬಾರದೆಂಬುದಾಗಿ ದೇವರು ಮೊದಲೇ ಅದಕ್ಕೆ ಸಿದ್ಧ ಮಾಡಿಟ್ಟಿದ್ದಾನೆ. ಮಿಕಾಯೇಲನಿಗೆ ಅಧಿಕಾರ ಕೊಟ್ಟು. ಮಿಕಾಯೇಲನು ಆ ಸೈತಾನನಿಗಿಂತ ಕಡಿಮೆಯವನು, ಆದರೆ ಕ್ರಿಸ್ತನ ರಕ್ತದ ಬಲದಿಂದಲೂ ದೇವರ ವಾಕ್ಯದ ಬಲದಿಂದಲೂ ಅವನು ಅವರನ್ನು ಸೋಲಿಸಿ ದೊಬ್ಬಿ ಬಿಡುತ್ತಾನೆ. ಅವನು ಕೆಳಗೆ ಬಂದ ಕೂಡಲೇ ತಾನು ದೊಬ್ಬಲ್ಪಟ್ಟದ್ದು ಅವನಿಗೆ ಗೊತ್ತಾಗ್ತದೆ. ಯಾರಿಗೆ? ಸೈತಾನನಿಗೆ. ಇನ್ನು ನಾನು ಏನು ಮಾಡುವುದಂತೇಳಿ ಆ ಹೆಂಗಸನ್ನು ಅಟ್ಟಿಕೊಂಡು ಹೋಗ್ತಾನವ. ಯಾರು ಹೆಂಗಸು? ಇಸ್ರಾಯೇಲ್ ಜನಾಂಗ, ಉಳಿದವರು. ಎತ್ತಲ್ಪಡಲಿಲ್ಲ ಅವರು ಎಂತ ಹೇಳ್ತಾರೆ, ಒರಿಜಿನಲ್ ಇಸ್ರಾಯೇಲ್. ಅವರನ್ನು ಕೊಲ್ಲಲಿಕ್ಕೆ ಹೋಗ್ತಾನೀಗ ಇಸ್ರಾಯೇಲ್ಯರನ್ನು. ಯಾಕಂದರೆ ಇಸ್ರಾಯೇಲ್ಯರ ಮಧ್ಯದಿಂದ 1,44,000 ಮಂದಿ ಪರಲೋಕಕ್ಕೆ ಹೋಗಿದ್ದಾರೆ, ಗಂಡು ಮಗುವಿನ ರೂಪದಲ್ಲಿ, ಗಂಡಸರಾಗಿ, ಹೆಂಗಸರಲ್ಲ. ಆ ಮದುವೆ ಕಾರ್ಯದಲ್ಲಿ ಹೆಂಗಸರು ಇರುವುದಿಲ್ಲ, ಅದು ಇಸ್ರಾಯೇಲ್ಯರ ಗಂಡಸರು. ಹಾಗೆ ಅಲ್ಲಿ ಹೋದ ಸಮಯದಲ್ಲಿ ಅವನು ಕೆಳಗೆ ಭೂಮಿಗೆ ಬಿದ್ದು ಬಹುಕೋಪದಿಂದ ಆ ಮಗುವನ್ನು ಹೆತ್ತ ತಾಯಿ ಸ್ತ್ರೀ ಇಸ್ರಾಯೇಲ್ ಜನಾಂಗ 12 ಕುಲಗಳು, ಅವರನ್ನು ಉಳಿದವರನ್ನು ಕೊಲ್ಲಲಿಕ್ಕೆ ಆತನು ಆರಂಭ ಮಾಡ್ತಾನೆ. ಆ ಸಮಯದಲ್ಲಿ ಅವರು ಆ ಡೊಂಗರದೊಳಗೆ ಹೋಗಿ ಅಡಗಿಕೊಳ್ತಾರೆ. ಯಾವುದು ಡೊಂಗರ? ಯೇಸು ಸ್ವಾಮಿಯ ಪಾದಗಳು ಆ ಪರ್ವತದ ಮೇಲೆ ಬೀಳಲು ಅದು 2 ಭಾಗ ಆಗುವ ಸಮಯದಲ್ಲಿ ಆ ಡೊಂಗರ ಆಗ್ತದೆ. ಆ ಡೊಂಗರದಲ್ಲಿ ಅವರು ಹೋಗಿ ಅಡಗಿಕೊಳ್ತಾರೆ. ಯಾರು? ಇಸ್ರಾಯೇಲ್ಯರು. ಎಷ್ಟು ಸಮಯ? 1,260 ದಿನ. ಅಂದರೆ 1 ಕಾಲ, 2 ಕಾಲ ಮತ್ತು ಅರ್ಧ ಕಾಲ, 3.5 ವರ್ಷಗಳ ತನಕ ಅದರಲ್ಲಿ ಅಡಗಿಕೊಳ್ಳುತ್ತಾರೆ. ಇದು ಬಹಳ ಆಶ್ಚರ್ಯಕರವಾದ ಸಂಗತಿ. ಇಸ್ರಾಯೇಲ್ಯರಿಗೆ 40 ವರ್ಷ ಅಲ್ಲಿ ಅರಣ್ಯದಲ್ಲಿ ಮನ್ನವನ್ನು ಕೊಟ್ಟಿದ್ದಾನೆ. ಆದರೆ ಇವರು ಇಲ್ಲಿ 3.5 ವರ್ಷ ಏನು ತಿಂತಾರೆ, ಅವರಿಗೇನು ಆಹಾರ ಕೊಡ್ತಾರೆ ಗೊತ್ತಿಲ್ಲ, ಹೇಗೆ ಸಿಗ್ತದೆ ಎಂಬುದಾಗಿ. ಯೇಸು ಸ್ವಾಮಿ ಭೂಮಿಗೆ ಬರುವ ತನಕ ಅವರಲ್ಲಿ ಇರ್ತಾರೆ. ಯಾಕಂದರೆ ಆತನ ರಾಜ್ಯದಲ್ಲಿ ಇಸ್ರಾಯೇಲ್ಯರು ಬೇಕೇ ಬೇಕು. ಇಸ್ರಾಯೇಲ್ಯರು ಮೊದಲು, ನಾವು ಎರಡನೆಯವರು, ಕಡೆಯವರು. ಅವರು ಕಸಿ ಮರ, ನಾವು ಕಾಟು ಮರದ ಕೊಂಬೆಗಳು. ಆದ್ದರಿಂದ ಅವರು ಬೇಕು. ಅವರನ್ನು ಅಲ್ಲಿ 3.5 ವರ್ಷಗಳ ತನಕ ದೇವರು ಅವರನ್ನು ಪರಿಪಾಲಿಸಿ ಇಡ್ತಾನೆ ಗುಪ್ತವಾಗಿ. ಅವರು ಅದರೊಳಗೆ ಹೋದದ್ದು ಸೈತಾನನಿಗೆ, ಕೆಳಗೆ ಬಿದ್ದ ಸೈತಾನನಿಗೆ ಗೊತ್ತಾದ ಕೂಡಲೇ ಅವನು ಆ ಡೊಂಗರದೊಳಗೆ ನೀರನ್ನು, ಅದು ಪಂಪಿಂಗ್ ಮಾಡ್ತಾನೆ, ಏನು ಮಾಡ್ತಾನೆ ಗೊತ್ತಿಲ್ಲ, ಅಲ್ಲಿ ಗಲಿಲಾಯ ಸಮುದ್ರದಿಂದ ಏನು ಗೊತ್ತಿಲ್ಲ, ಅವನ ಬಾಯಿಂದ ನದಿಯಂತೆ ನೀರನ್ನು ಒಳಗೆ ಬಿಡ್ತಾನೆ.
ಆದರೆ ಒಡೆದಿರುವ ಪರ್ವತ ಮಣ್ಣು, ಭೂಮಿ ಅವರ ಸಹಾಯಕ್ಕೆ ಬಂದು ಅವನು ಎಷ್ಟು ನೀರು ಬಿಡ್ತಾನೋ ಅದನ್ನು ಆ ಭೂಮಿ ಹೀರಿಕೊಳ್ತದೆ. ಅವರು ಸಾಯಲಿಲ್ಲ, ಅವರು ಮುಳುಗಿ ಹೋಗಲಿಲ್ಲ. ಅವನು ಎಣಿಸಿದ್ದಾನೆ ಇವರು ಹೋದರು ಎಂಬುದಾಗಿ ಇದು ಮಾಡಿ ಬಿಟ್ಟು ಅವರನ್ನು ಹುಡುಕುವ ಕಾರ್ಯವನ್ನು ಬಿಟ್ಟುಬಿಟ್ಟ. ಅವನು ಆಮೇಲೆ ಉಳಿದಿರುವ ಕ್ರೈಸ್ತರನ್ನು ಯೇಸುವಿನ ವಿಷಯದಲ್ಲಿ ಸಾಕ್ಷಿ ಹೇಳಿ ಪರಲೋಕಕ್ಕೆ ಎತ್ತಲ್ಪಡದೆ ಹಿಂದೆ ಬಿದ್ದ ಆ ಜನರನ್ನು ಹಿಂಸಿಸಲಿಕ್ಕೆ ಹೋಗ್ತಾನೆ ಆ ಸೈತಾನನು. ಅಂತೂ ಅವನು ಬಹಳ ಕ್ರೂರವಾಗಿ ತನ್ನ ಕೆಲಸವನ್ನು ಮಾಡಲಿಕ್ಕೆ ತೊಡಗುತ್ತಾನೆ. ಆ ಸಮಯದಲ್ಲಿ ಅವನಿಗೆ ಸಹಾಯಕ್ಕಾಗಿ ಯಾರು ಬರ್ತಾರೆ ಗೊತ್ತುಂಟ? ಕ್ರಿಸ್ತ ವಿರೋಧಿ ಒಬ್ಬ ಬರ್ತಾನೆ. ಅದೇ ಸಮಯದಲ್ಲಿ ಕ್ರಿಸ್ತ ವಿರೋಧಿ ಕಾಣಬರುತ್ತಾನೆ. 3.5 ವರ್ಷ ಆದ ಮೇಲೆ ಅವನು ತನ್ನ ಇಡೀ ಭೂಮಿಯನ್ನು, ಲೋಕವನ್ನು ಒಂದು ಕಬ್ಬಿಣದ ಮುಷ್ಟಿಯಿಂದ ಆಳ್ತಾನೆ. ಅವನು ಅಷ್ಟು ಕ್ರೂರವಾಗಿ. ಅವನಿಗೆ ಒಬ್ಬ ಸಹಾಯಕನಾಗಿ ಸುಳ್ಳು ಪ್ರವಾದಿ ಅವನು ಕೂಡ ಬರ್ತಾನೆ. ಒಂದೇ ಸಮಯದಲ್ಲಿ ಅವರಿಬ್ಬರು ಕಾಣಬರ್ತಾರೆ ಒಟ್ಟಿಗೆ. ಅವರು ಇವತ್ತು ಲೋಕದಲ್ಲಿದ್ದಾರೆ, ಅವರ ಸಮಯ ಬರುವವರೆಗೆ ಕಾಯ್ತಾ ಇದ್ದಾರೆ. ಈಗ 4 ಮಂದಿ ಸವಾರರು ಬಂದು ಹೋಗಿದ್ದಾರೆ ಪ್ರಕಟಣೆಯಲ್ಲಿ. ಅದರ ಮೇಲೆ ಈಗ ಇರುವಂಥದ್ದು 10 ಮಂದಿ ಅರಸರ ಕಾಲ. 10 ಮಂದಿ ಅರಸರು, ಆ 10 ಕೊಂಬುಗಳು ಎಂಬುದಾಗಿ ಉಂಟಲ್ಲ ಅವರು. ಆ 10 ಮಂದಿ ಅರಸರ ಕಾಲದ ನಂತರ ಮುಂದೆ ಬರುವಂತಹದ್ದೇ ಕ್ರಿಸ್ತ ವಿರೋಧಿ, ಆ 8ನೇ ಅರಸನು ಎಂಬುದಾಗಿ ಪ್ರಕಟಣೆಯಲ್ಲಿ ಉಂಟು. ಕ್ರಿಸ್ತ ವಿರೋಧಿ ಬರ್ತಾನೆ. ಈಗ ಅವನ ದಿನ ಬಹು ಸಮೀಪವಾಗಿದೆ, ಕ್ರಿಸ್ತ ವಿರೋಧಿಯ ದಿನ. ಅವನ ಕಾಲದಲ್ಲಿ ಅವನು ಕಡ್ಡಾಯ ಮಾಡ್ತಾನೆ, ನಾನೇ ದೇವರೆಂಬುದಾಗಿ ನೀವು ನನ್ನನ್ನು ನಂಬಬೇಕು, ನನ್ನನ್ನು ನಂಬದಿದ್ದರೆ ನಿಮ್ಮನ್ನೆಲ್ಲ ಕೊಲ್ತೇನೆ. ನಾನು ನಿಮಗೆ ನನ್ನ ಗುರುತನ್ನು ಕೊಡ್ತೇನೆ, ಆ ಗುರುತನ್ನು ನೀವು ಹಾಕಲೇಬೇಕು, ಹಾಕದಿದ್ದರೆ ನಿಮ್ಮ ತಲೆ ಕಟ್ಟು ಮಾಡ್ತೇನೆ. ನಿಮಗೆ ಯಾವುದು ತಗೊಳ್ಳಿಕ್ಕೂ ಇಲ್ಲ, ಕೊಡಲಿಕ್ಕೂ ಇಲ್ಲ. ಯಾಕಂದರೆ ಆ ದಿನಗಳಲ್ಲಿ ಎಲ್ಲ ಕ್ಯಾಶ್ ಪೇಮೆಂಟ್ ಇಲ್ಲ, ಕ್ಯಾಶ್ಲೆಸ್ ಪೇಮೆಂಟ್, ಅದು ಕೂಡ ಚಿಪ್ಸ್ನಲ್ಲಿ. ಈಗಿನ ಹಾಗೆ ಕಾರ್ಡ್ ಬೇರ್ಡ್ ಯಾವುದೂ ಇರುವುದಿಲ್ಲ. ಅಂಥ ಸಮಯಕ್ಕೆ ನಾವೀಗ ಬಂದಿದ್ದೇವೆ, ಸಮೀಪವಾಗಿ ಇದ್ದೇವೆ. ನಮಗೆ ಅದು ಆಶ್ರಯ ದುರ್ಗವಾಗಿದೆ, ಆದರೆ ಇಸ್ರಾಯೇಲ್ಯರಿಗೆ ರಕ್ಷಣಾ ದುರ್ಗ. ನಮಗೆ ಇದು ಆಶ್ರಯ ದುರ್ಗ, ಯಾವುದು ಪರಲೋಕದ್ದು 7 ವರ್ಷದ್ದು. ಇಸ್ರಾಯೇಲ್ಯರಿಗೆ ಇದರ ಒಳಗೆ, ಯಾವುದರ ಒಳಗೆ, ಆ ಭೂಮಿಯು ಭಾಗವಾಗಿ ಹೋದ ಕಣಿವೆಯ ಒಳಗೆ ಅವರಿಗೆ ರಕ್ಷಣಾ ದುರ್ಗವಾಗಿ ಇಡುತ್ತಾನೆ. ಯೇಸು ಸ್ವಾಮಿ ಬರುವವರಿಗೆ 1260 ದಿನ. ಆದ್ದರಿಂದ ಇದರ ಅರ್ಥ ಯೋವೇಲನು ಬರೆದ ಪ್ರವಾದನೆಯಲ್ಲಿ 3:16 ಮತ್ತು 46 ಕೀರ್ತನೆಯಲ್ಲಿ ನಾವು ನೋಡುತ್ತೇವೆ. ಯೆಹೋವನು ಇಸ್ರಾಯೇಲ್ಯರಿಗೆ ರಕ್ಷಣಾ ದುರ್ಗವು, ತನ್ನ ಜನರಿಗೆ ಆಶ್ರಯವೂ ಆಗಿದ್ದಾನೆ. ಇದನ್ನು ನಾವು ಅರ್ಥ ಮಾಡಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಬಹಳ ದಿನ ಸಮೀಪವಾಗಿದೆ, ಇನ್ನೂ ಸಮಯ ಇಲ್ಲ. ಆ ಸಮಯ ಬರುವುದರೊಳಗಾಗಿ, ಕ್ರಿಸ್ತನ ಪ್ರತ್ಯಕ್ಷತೆ ಆಗುವುದರೊಳಗಾಗಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್.